ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ದೀಪಿಕಾ ಡ್ರೀಮ್ ವರ್ಲ್ಡ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ಇವತ್ತು ನಮ್ಮ ಅಮ್ಮನ ಮನೇಲಿದ್ದೀನಿ, ಕುಂದಾಪುರದಲ್ಲಿದ್ದೀನಿ. ಕುಂದಾಪುರದಲ್ಲಿ ಮೊನ್ನೆನೇ ಬಂದಿದ್ದೆ. ತುಂಬ ದಿನ ಆಯಿತು ಬಂದು, ಒಂದು ವಾರನೇ ಕಳೀತು. ಏನಾದರೂ ರೆಸಿಪಿ ಮಾಡಬೇಕು ಅಂತ ಹೇಳಿ ತುಂಬ ದಿನದಿಂದ ಅಂದ್ಕೊಳ್ತಾನೆ ಇದ್ದೀನಿ. ಆಗ್ತಾನೆ ಇರಲಿಲ್ಲ. ಎಲ್ಲ ಮದುವೆ ಫಂಕ್ಷನ್ನು ಅದು ಇದು ಓಡಾಟ ಇದರಲ್ಲೇ ಆಗ್ತಾಯಿತ್ತು. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ನನಗೆ, ಒಂದು ವಾರ ಕಳೆದಿದ್ದೇ ಗೊತ್ತಾಗಲಿಲ್ಲ. ಹಾಗಾಗಿ ಇವತ್ತು ಒಂದು ಕುಂದಾಪುರ ಸ್ಟೈಲಲ್ಲಿ ಮಾಡುವಂತಹ ಒಂದು ರೆಸಿಪಿಯನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ವ್ಲಾಗಲ್ಲ ಏನೂ ಇಲ್ಲ, ಒಂದು ಸಿಂಪಲ್ಲಾಗಿ ಒಂದು ಕುಂದಾಪುರ ಸ್ಟೈಲಲ್ಲಿ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ರೆಸಿಪಿ ತುಂಬಾ ಸ್ಪೆಷಲ್ ಆಗಿರುತ್ತೆ, ತುಂಬಾ ಸಖತ್ ಟೇಸ್ಟ್ ಆಗಿರುತ್ತೆ. ನಾವು ತುಂಬಾ ಇಷ್ಟಪಡ್ತೀವಿ, ಎಸ್ಪೆಷಲಿ ನನಗೆ ತುಂಬ ಇಷ್ಟ ಅದು. ಮತ್ತು ಈ ಸೀಸನಲ್ಲಿ ಮಾಡುವಂತಹ ಒಂದು ಅಡುಗೆ ಅಂತಲೇ ಹೇಳಬಹುದು. ಏನು ಮಾಡೋಕ್ಕೆ ಹೊರಟಿದ್ದೀವಿ ನಾವು, ಹಾಗೆಯೇ ಅದನ್ನು ನಾನೊಂದು ಸಂಕ್ಷಿಪ್ತವಾಗಿ ಎಲ್ರಿಗೂ ತುಂಬ ಕ್ಲಿಯರಾಗಿ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ನಮ್ಮ ಅಮ್ಮನ ಕೈಯಲ್ಲಿ ಮಾಡಿಸ್ತಾ ಇದ್ದೀನಿ. ಸೊ ಹಾಗಾಗಿ ಏನು ರೆಸಿಪಿ ಮಾಡೋಕ್ಕೆ ಹೊರಟಿದ್ದೀವಿ ಮತ್ತು ಅದು ಹೇಗಿರುತ್ತೆ, ಯಾವ ಒಂದು ಐಟಮನ್ನು ಯೂಸ್ ಮಾಡಿ ನಾವು ಮಾಡ್ತಾ ಇರೋದು ಎಲ್ಲವನ್ನೂ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ. ಹಾಗೆಯೇ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಈ ರೆಸಿಪಿ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅಂತ ಕೊನೆಯಲ್ಲಿ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇವತ್ತು ಒಂದು ಕುಂದಾಪುರ ಸ್ಟೈಲ್ನಲ್ಲಿ ಮಾಡುವಂತಹ ಒಂದು ರೆಸಿಪಿಯನ್ನು ನೋಡೋಣ ಬನ್ನಿ. ಹಾಗೆಯೇ ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರಬಹುದು, ನಾವಿವತ್ತು ಮಾಡಲಿಕ್ಕೆ ಹೊರಟಿರುವಂಥದ್ದು ಕುಂದಾಪುರ ಕನ್ನಡದಲ್ಲಿ ಹೇಳುವಂತಹ ಮಳಿ ಪದಾರ್ಥ. ಹಾಗೆಯೇ ಕೆಲವರು ಮರವೈ ಗಸಿ ಅಂತ ಕೂಡ ಕರೀತಾರೆ. ಹಾಗೆಯೇ ಇದಕ್ಕೆ ಇದು ಸೀಸನೇಬಲ್ಲು. ಹಾಗೆಯೇ ಸೀಸನ್ನಲ್ಲಿ ಸಿಗುವಂತಹ ಒಂದು ಐಟಮನ್ನು ಕೂಡ ಇದರಲ್ಲಿ ಕೊನೆಯಲ್ಲಿ ಆ್ಯಡ್ ಮಾಡೋದಿದೆ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಆಹಾ, ಸಖತ್ ಟೇಸ್ಟ್ ಆಗಿರುತ್ತೆ ಈ ಮಳಿ ಪದಾರ್ಥ. ಅದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ನಾವು ಮಳಿ ಪದಾರ್ಥಕ್ಕೆ ಅಥವಾ ಮರವೈ ಗಸಿಗೆ ಬೇಕಾಗುವಂತಹ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ಇಲ್ಲಿ ಮೊದಲನೇದಾಗಿ ಮೆಣಸು, ಹಾಗೆಯೇ ಕಾಳುಮೆಣಸು, ಕೊತ್ತಂಬರಿ, ಜೀರಿಗೆ, ಹಾಗೆಯೇ ಒಂದು 3-4 ಎಸಳು ಬೆಳ್ಳುಳ್ಳಿ, ಇದಿಷ್ಟನ್ನು ಎಣ್ಣೆ ಹಾಕಿ ಚೆನ್ನಾಗಿ ಹುರಿದಿಟ್ಕೊಳ್ಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದರಲ್ಲಿ ಬೇರೆ ಏನೂ ಆ್ಯಡ್ ಇಲ್ಲ. ಮೆಣಸು, ಕೊತ್ತಂಬರಿ, ಜೀರಿಗೆ, ಕಾಳುಮೆಣಸು, ಪೆಪ್ಪರ್ ಅಂತ ಹೇಳ್ತೀವಿ ಅದು, ಹಾಗೆಯೇ ಬೆಳ್ಳುಳ್ಳಿ ಇಷ್ಟನ್ನೇ ಆ್ಯಡ್ ಮಾಡಿದ್ದೀವಿ. ಮತ್ತು ಇದು ಹುರಿದಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ಅರಿಶಿಣವನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಮತ್ತು ಇದಿಷ್ಟನ್ನು ನಮ್ಮ ಮನೆಯಲ್ಲಿ ನಾವು ಗ್ರೈಂಡರ್ಗೆ ಹಾಕೋದು. ಮಿಕ್ಸಿಗೆ ಹಾಕಿದರೆ ಮಸಾಲೆ ಬಿಸಿ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಗ್ರೈಂಡರ್ಗೆ ಹಾಕ್ತೀವಿ. ಚೆನ್ನಾಗಿರುತ್ತೆ ಅದು. ಅಕ್ಕಿ ಉದ್ದು ಎಲ್ಲ ಕಡಿಯುವಾಗ ಗ್ರೈಂಡರ್ಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನಾವು ಮಸಾಲೆಯನ್ನು ಕೂಡ ಗ್ರೈಂಡರ್ಗೆ ಹಾಕಿ ಚೆನ್ನಾಗಿ ನೋಡಿ ಕಡ್ಕೊಳ್ತಾ ಇದ್ದೀವಿ ಇಲ್ಲಿ. ಅಂದರೆ ನೀರು ಅಷ್ಟರ ಮಟ್ಟಿಗೆ ಏನು ಹಾಕಬೇಕಾಗಿಲ್ಲ, ಇಲ್ಲಿ ಸ್ವಲ್ಪನೇ ಪ್ರಮಾಣದಲ್ಲಿ ನೀರು ಬೆರೆಸ್ಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು, ಅರ್ಧ ಮಸಾಲೆ ಇಲ್ಲಿ ರುಬ್ಬಿ ಆಯಿತು. ಇದಕ್ಕೆ ಇವಾಗ ನಾವು ತುರಿದಿಟ್ಕೊಂಡಿರುವಂತಹ ಕಾಯಿ ತುರಿಯನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಒಂದು ಅರ್ಧ ಗಡಿ ಕಾಯಿ ಅಂದರೆ ಅರ್ಧ ತೆಂಗಿನಕಾಯಿ ತುರಿಯನ್ನು ನಾನು ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಅದಕ್ಕೆ ಒಂದು ಸ್ವಲ್ಪ ಆ ಪಾತ್ರೆಗೆ ನೀರು ಹಾಕಿಬಿಟ್ಟು ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇದು ತುಂಬ ನುಣುಪಾಗಿ ಕಡಿಯೋದೇನು ಬೇಡ, ತಕ್ಕ ಮಟ್ಟಿಗೆ ಆದರೆ ಸಾಕು. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಮಳಿಯನ್ನು ಇವಾಗ ಕುಯ್ತಾ ಇದ್ದಾರೆ ನಮ್ಮ ಅಮ್ಮ. ನೀವು ನೋಡ್ತಾ ಇರ್ಬೋದು, ಅದು ಕೂಡ ಒಂದು ಕಲೆ. ಎಲ್ರಿಗೂ ಈ ಕಲೆ ಬರಲ್ಲ, ನನಗೆ ಅಷ್ಟೊಂದು ಕುಯ್ಯಕ್ಕೆ ಬರಲ್ಲ. ಅದು ಏನು ಸ್ಪೆಷಾಲಿಟಿ ಅಂತ ಹೇಳಿದರೆ, ಒಂದೇ ಚಿಪ್ಪೆಯನ್ನು ಯೂಸ್ ಮಾಡಬೇಕು. ಒಂದು ಸೈಡಲ್ಲಿ ಕುಯ್ದುಬಿಟ್ಟು ನೀವಲ್ಲಿ ನೋಡ್ತಾ ಇರಬಹುದು ನೋಡಿ, ಕುಯ್ದ ಮೇಲೆ ಈ ಥರ ಬರುತ್ತೆ. ಒಂದು ಚಿಪ್ಪೆಯನ್ನು ಕೆಳಗಡೆ ವೇಸ್ಟೇಜಾಗಿ ಹಾಕ್ತೀವಿ, ಇನ್ನೊಂದು ಚಿಪ್ಪಿಯಲ್ಲಿ ಆ ಒಂದು ಅಡ ಅಂತ ಹೇಳ್ತೀವಿ ನಾವು, ಅದು ಏನು ಮಸಲ್ಸ್ ಇರುತ್ತೆ ಅದು ತಿನ್ನೋ ಅಂಥ ಐಟಮ್ಮು ಅದು ಸಿಗುತ್ತೆ. ನೆಕ್ಸ್ಟ್ ಪದಾರ್ಥ ಆದಮೇಲೆ ಕೂಡ ಚಿಪ್ಪಿಯನ್ನು ತಿನ್ನಬಾರ್ದು, ಅದು ಒಂಥರ ಚೀಪಿ ತಿನ್ನೋದು. ಅದರಲ್ಲಿ ಕೂಡ ಒಂಥರ ಸ್ಪೆಷಾಲಿಟಿ ಇದೆ, ಎಲ್ರಿಗೂ ಅದು ತಿನ್ನೋಕ್ಕೆ ಬರಲ್ಲ. ಮತ್ತು ಕೈಯಲ್ಲಿ ತೆಗೆದು ಕೂಡ ಕೆಲವರು ತಿಂತಾರೆ ಪದಾರ್ಥ ಆದಮೇಲೆ. ನೋಡಿ, ನಾನು ಕೂಡ ಟ್ರೈ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸ್ವಲ್ಪ ಇಲ್ಲಿ ಕುಯ್ತಾ ಇದ್ದೀನಿ. ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದಾನೆ. ಅದು ಸ್ವಲ್ಪ ಕಷ್ಟ ಆಗುತ್ತೆ, ನಮಗೆ ಅಭ್ಯಾಸ ಇಲ್ಲದೆ ಇರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆಯೇ ಒಂದು ಐಟಮ್ ಇದಕ್ಕೆ ಯೂಸ್ ಮಾಡಬೇಕು, ಅದನ್ನು ಕೂಡ ತೋರಿಸ್ತೀನಿ ನಾನು. ಒಂದು ಸೀಸನೇಬಲ್ ಒಂದು ಐಟಮನ್ನು ಯೂಸ್ ಮಾಡಬೇಕು. ನೋಡಿ, ಕುಯ್ದಾದ್ಮೇಲೆ ಎಲ್ಲ ಈ ಥರ ರೆಡಿ ಆಗುತ್ತೆ.
ಹಾಗೆಯೇ ಒಂದು ಕಡೆ ಮಸಾಲೆ ಗ್ರೈಂಡರಲ್ಲಿ ಹಾಕಿದ್ದೀವಿ, ಅದು ಕೂಡ ಒಂದು ಕಡೆ ಗ್ರೈಂಡ್ ಆಗ್ತಾ ಇದೆ. ಅದೇನು ಸಾಫ್ಟ್ ಪೇಸ್ಟ್ ಆಗೋದೇನು ಬೇಡ. ಹಾಗೆ ಇನ್ನೊಂದು ಕಡೆ ಕಪ್ಪೆ ಚಿಪ್ಪನ್ನು ಕೂಡ ನಾವು ಕುಯ್ದಿಟ್ಕೊಂಡು ರೆಡಿ ಮಾಡ್ತಾ ಇದ್ದೀವಿ. ಹಾಗೆಯೇ ನೀವಿಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಷ್ಟು ಮಸಾಲೆ ಇಷ್ಟು ಪೇಸ್ಟ್ ಆದರೆ ಸಾಕು, ಸಾಫ್ಟ್ ಪೇಸ್ಟ್ ಏನು ಆಗೋದು ಬೇಡ. ಅದು ಸ್ಪೆಷಾಲಿಟಿನೇ ಹಾಗೆ. ಗಸಿ ಅಂತ ಹೇಳಿದರೆ ನಾವು ತುಂಬ ಸಾಫ್ಟಾಗಿ ಏನು ರುಬ್ಬಿಟ್ಕೊಳ್ಬೇಕು ಅಂತ ಏನಿಲ್ಲ, ಇಷ್ಟ ಆದರೆ ಸಾಕು. ಅದು ನೀರು ಸ್ವಲ್ಪ ಕಲ್ಲನ್ನು ತೊಳೆದಿರುವಂಥ ನೀರನ್ನೇ ಆ್ಯಡ್ ಮಾಡಿದ್ದೀವಿ ಅಷ್ಟೇ, ಮತ್ತು ಎಕ್ಸ್ಟ್ರಾ ನೀರು ಏನು ಬೇಕಾಗಲ್ಲ ಇದಕ್ಕೆ. ಇಷ್ಟೇ ನೀರು ನೋಡಿ, ಈ ಒಂದು ಕ್ವಾಂಟಿಟಿಗೆ ಇದು ಮಿಕ್ಸ್ ಆದರೆ ಸಾಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಮಸಾಲೆ ರೆಡಿಯಾಗಿದೆ. ಇವಾಗ ಗಸಿ ಮಾಡಲಿಕ್ಕೆ ನಾವೊಂದು ಪಾತ್ರೆನೇ ಇಟ್ಕೊಳ್ಳೋಣ. ನಮ್ಮಮ್ಮ ಹೇಗೆ ಮಾಡ್ತಾರೆ ಅಂದರೆ, ಡೈರೆಕ್ಟಾಗಿ ಸಾಸಿವೆ ಎಲ್ಲ ಹಾಕಿಬಿಟ್ಟು ನೆಕ್ಸ್ಟ್ ಕೊನೆಯಲ್ಲಿ ಎಣ್ಣೆ ಹಾಕ್ತಾರೆ. ಅದು ಸಿಡಿದ ಮೇಲೆ ನೀವು ನೋಡ್ತಾ ಇರ್ಬೋದು, ಫಸ್ಟು ಸಾಸಿವೆ ಹಾಕಿದ್ದಾರೆ, ಅದು ಸಿಡಿದ ಮೇಲೆ ಬೇವಿನ ಎಲೆ ಹಾಕಿದ್ದಾರೆ, ಸ್ವಲ್ಪ ಜಜ್ಜಿರುವಂತಹ ಬೆಳ್ಳುಳ್ಳಿ ಒಂದು 4-5 ಎಸಳು ಹಾಕ್ಕೊಂಡಿದ್ದಾರೆ. ಇವಾಗ ನೋಡಿ ಕೊನೆಯಲ್ಲಿ ಎಣ್ಣೆ ಹಾಕ್ಕೊಳ್ತಾರೆ. ತೆಂಗಿನಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮಮ್ಮ. ಅದು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ, ಅದಕ್ಕೋಸ್ಕರ ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಎಲ್ಲ ಆದಮೇಲೆ ಮತ್ತೆ ಮಸಾಲೆಯನ್ನು ಆ್ಯಡ್ ಮಾಡುವಂಥದ್ದು. ನೋಡ್ತಿರ್ಬೋದು ನೀವು, ಇವಾಗ ಈರುಳ್ಳಿಯನ್ನು ಹಾಕ್ಕೊಂಡಿದ್ದಾರೆ. ಒಂದು ದೊಡ್ಡ ಗಾತ್ರದ ಒಂದು ಈರುಳ್ಳಿಯನ್ನು ಯೂಸ್ ಮಾಡ್ತಾ ಇದ್ದೀವಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನೋಡ್ತಾ ಇರ್ಬೋದು, ಅದು ಸ್ವಲ್ಪ ಬ್ರೌನಿಷ್ ಕಲರ್ ಆಗಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಅದು ಈರುಳ್ಳಿ ತುಂಬ ಚೆನ್ನಾಗಿ ಈ ಎಣ್ಣೆಯಲ್ಲೇ ಬೇಯಬೇಕು. ಅದಾದಮೇಲೆ ನಾವು ಮಸಾಲೆ ಐಟಮ್ ಏನಿದೆ ಅದನ್ನು ಆ್ಯಡ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸ್ವಲ್ಪ ಹಸಿ ಅಂತ ಅನಿಸ್ಬಿಡುತ್ತೆ ನಮಗೆ ಅದು ಪದಾರ್ಥವನ್ನು ತಿನ್ನೋವಾಗ. ಅದಕ್ಕೋಸ್ಕರ ನೀವಿಲ್ಲಿ ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇಲ್ಲಿ. ಹಾಗೆಯೇ ಇದಕ್ಕೆ ಎಕ್ಸ್ಟ್ರಾ ಏನು ಐಟಮ್ಸ್ ಬೇಕಾಗಲ್ಲ, ಇಷ್ಟೇ ಐಟಮ್ಸ್ ಸಾಕು. ನೋಡಿ, ಇಲ್ಲಿ ಮಳಿಯನ್ನು ನಾವು ಕುಯ್ದು ತೊಳೆದಿಟ್ಕೊಂಡಿದ್ದೀವಿ, ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನು ಇವಾಗ ಆ್ಯಡ್ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು, ಅದು ಪಾತ್ರೆಗೆ ಹಾಕೋವಾಗ ಆಗಲೇ ಅದೊಂಥರ ಶಬ್ದ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದು ರೆಸಿಪಿ ಫುಲ್ ಕಂಪ್ಲೀಟ್ ಆದಮೇಲೆ ನೀವೇ ನೋಡಬಹುದು ಯಾವ ಥರ ರೆಸಿಪಿ ಬಂದಿದೆ ಅಂತ ಹೇಳಿಬಿಟ್ಟು. ಹಾಗೆ ನೋಡಿ, ಇದನ್ನು ಫುಲ್ ಕಂಪ್ಲೀಟಾಗಿ ಚೆನ್ನಾಗಿ ಎಲ್ಲವನ್ನು ಆ್ಯಡ್ ಮಾಡ್ಕೋಬೇಕು. ಹಾಗೆಯೇ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದನ್ನು. ಎಣ್ಣೆ ಇರುತ್ತಲ್ಲ ಆಲ್ರೆಡಿ, ಅದೇ ಎಣ್ಣೆ ಸಾಕಾಗುತ್ತೆ. ಅದರಲ್ಲೇ ಸ್ವಲ್ಪ ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಕೆಲವರು ತಿಂದೇ ಇರೋರು ಇದು ಏನು ರೆಸಿಪಿ ಮಾಡಿದ್ದಾರೆ ಅಂತ ಅಂದ್ಕೊಳ್ಬಹುದು, ಬಟ್ ಕೆಲವು ಕಡೆ ಇದನ್ನು ತಿಂತಾರೆ. ನಮ್ಮ ಕುಂದಾಪುರ ಕಡೆ ಅಂತೂ ಎಲ್ಲರೂ ತಿಂತಾರೆ, ನಾನ್ ವೆಜ್ ತಿನ್ನೋರು. ಹಾಗಾಗಿ ನಾವು ಕೂಡ ಈ ರೆಸಿಪಿಯನ್ನು ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೀವಿ. ಇದೊಂದು ಸ್ಪೆಷಲ್ ರೆಸಿಪಿ, ಹಾಗೆಯೇ ಸೀಸನೇಬಲ್ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಕೂಡ ಮಿಸ್ ಮಾಡದೆ ನೋಡಿ, ಕೊನೆ ತನಕ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಹಾಗೆ ನೋಡಿ, ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆ ಏನಿದೆ ಐಟಮ್ಮು, ಇದಕ್ಕೆ ಮೆಣಸು, ಕಾಳುಮೆಣಸು, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ, ಅರಿಶಿನ, ಕಾಯಿ ತುರಿ ಇಷ್ಟನ್ನೇ ಹಾಕಿದ್ದು, ಬೇರೆ ಏನು ಐಟಮ್ ಹಾಕಿಲ್ಲ ಇದಕ್ಕೆ. ನೋಡಿ, ಇದನ್ನು ಇವಾಗ ಆ್ಯಡ್ ಮಾಡುವಂಥದ್ದು. ತುಂಬ ಚೆನ್ನಾಗಿ ಅದನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಚೆನ್ನಾಗಿ ಎಲ್ಲ ಅದು ಹೊಂದ್ಕೊಳ್ಬೇಕು. ಆ ಚಿಪ್ಪಿ ಏನಿದೆ ಅದಕ್ಕೆಲ್ಲ ಮಸಾಲೆ ಚೆನ್ನಾಗಿ ಹಿಡಿಬೇಕು. ಹಾಗಾಗಿ ಅದೆಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಬೇಕು ಅನಿಸಿದರೆ ಮಾತ್ರ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಡಿ, ಜಾಸ್ತಿ ನೀರನ್ನು ಹಾಕ್ಕೊಳ್ಬಾರ್ದು. ಏಕೆಂತ ಹೇಳಿದರೆ ಮಳಿ ಪದಾರ್ಥ, ಗಟ್ಟಿಯಾಗಿ ಮಾಡುವಂತಹ ಒಂದು ಪದಾರ್ಥ ಇದು, ಸಾರು ಅಂತಲೇ ಹೇಳ್ಬೋದು. ತುಂಬ ಗಟ್ಟಿಯಾಗಿರುತ್ತೆ ಕೊದ್ದಾದಮೇಲೆ. ನೋಡಿ, ಇಷ್ಟು ಹದಕ್ಕಿದ್ರೆ ಸಾಕು. ಇದು ಇವಾಗ ಕುದಿಬೇಕು. ಹಾಗೆಯೇ ಫ್ರೆಂಡ್ಸ್, ನಾನು ಸ್ಟಾರ್ಟಿಂಗಲ್ಲಿ ಹೇಳಿರುವ ಹಾಗೆ ಒಂದು ಸೀಸನೇಬಲ್ ಒಂದು ಐಟಮನ್ನು ಇದಕ್ಕೆ ನಾವು ಬಳಸ್ತೀವಿ ಅಂತ ಹೇಳಿದ್ದೀವಿ. ಹಾಗೆಯೇ ನೋಡಿ, ಇಲ್ಲಿ ಮಾವಿನ ಹಣ್ಣು, ಕಾಡು ಮಾವಿನ ಹಣ್ಣು ಆಯಿತಾ, ಇದು ಸೀಸನೇಬಲ್. ನಿಮ್ಗೆಲ್ರಿಗೂ ಗೊತ್ತಿರಬಹುದು, ಮಾವಿನ ಹಣ್ಣು ಎಲ್ಲ ಸೀಸನಲ್ಲಿ ಸಿಗಲ್ಲ. ಈ ಒಂದು ಮಾವಿನ ಹಣ್ಣು, ಕಾಡು ಮಾವಿನ ಹಣ್ಣನ್ನು ನಾವಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದರೆ, ನಾವು ಈ ಗಸಿಗೆ ಹುಳಿ ಆಗಲಿ ಟೊಮೆಟೊ ಆಗಲಿ ಯಾವುದನ್ನು ಯೂಸ್ ಮಾಡಿಲ್ಲ. ಸೊ ಮಾವಿನ ಹಣ್ಣು ತುಂಬ ಹುಳಿಯಾಗಿರುತ್ತೆ, ಅದನ್ನು ನಾವು ಆ್ಯಡ್ ಮಾಡಬೇಕು. ನೋಡಿ, ಇಲ್ಲಿ ಇದು ಒಂದು ಕುದಿ ಬಂದಿದೆ ಇದು ಸಾರು. ಈಗ ಇದಕ್ಕೆ ನಾವು ಈ ಮಾವಿನ ಹಣ್ಣನ್ನು ಸಿಪ್ಪೆ ಎಲ್ಲ ತೆಗೆದಿಟ್ಕೊಳ್ಬೇಕು, ಇದನ್ನು ಆ್ಯಡ್ ಮಾಡಬೇಕು. ಅದು ಹುಳಿಯಾಗೂ ಇರುತ್ತೆ, ಸ್ವಲ್ಪ ಸ್ವೀಟಿಶ್ ಆಗೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ತುಂಬ ಹುಳಿ ಮಾವಿನಕಾಯನ್ನು ತೊಗೊಳ್ಬೇಡಿ, ಮಾವಿನ ಹಣ್ಣು ತೊಗೊಳ್ಬೇಡಿ. ಸ್ವಲ್ಪ ಸ್ವೀಟ್ ಇರೋವಂಥದ್ದು ಗೊತ್ತಿರುತ್ತಲ್ಲ, ಮನೆ ಹತ್ರ ಎಲ್ಲ ಸಿಗುತ್ತೆ ಇವಾಗ ಎಲ್ರಿಗೂ. ಹಾಗಾಗಿ ಅದನ್ನು ನಾವು ನೋಡಿಕೊಂಡು ಯೂಸ್ ಮಾಡ್ತಾ ಇದ್ದೀವಿ, ಯಾವ ಹಣ್ಣು ಬೇಕು ಅಂತ ಹೇಳಿಬಿಟ್ಟು. ನೋಡಿ, ಇದು ಇವಾಗ ಇಷ್ಟು ಕುದ್ರೆ ಸಾಕು. ನೆಕ್ಸ್ಟ್ ಇದಕ್ಕೆ ನಾವು ಈ ಮಾವಿನ ಹಣ್ಣನ್ನು ಆ್ಯಡ್ ಮಾಡಬೇಕು. ಸಿಪ್ಪೆ ಏನು ತೆಗೆದಿಟ್ಕೊಂಡಿದ್ದೀವಿ ಅದನ್ನು ಆ್ಯಡ್ ಮಾಡಬೇಕು. ನೋಡಿ, ಈ ಥರ ಒಂದು 3-4 ತೊಗೊಂಡ್ರೆ ಸಾಕು. ಯಾಕೆಂದರೆ ಹುಳಿ ಇರುತ್ತಲ್ಲ, ಕಾಡು ಮಾವಿನ ಹಣ್ಣು ತುಂಬಾ ಹುಳಿ ಇರುತ್ತೆ. ಅದು ಕುದ್ದಾದಮೇಲೆ ಅದರ ಟೇಸ್ಟು ಫ್ಲೇವರು ಬೇರೆ ಇನ್ನೊಂದು ಥರ ಬರುತ್ತೆ. ಹಾಗಾಗಿ ನೋಡಿ, ಅದರ ರಸ ಏನಿದೆ ಅದನ್ನು ಕೂಡ ವೇಸ್ಟ್ ಮಾಡಬಾರ್ದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್.
ಒಂದು ಸಲ ನೀವು ಯಾರಾದರೂ ನಾನ್ ವೆಜ್ ಪ್ರಿಯರ್ ಆಗಿದ್ದರೆ ಖಂಡಿತವಾಗ್ಲೂ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮಗೆ ಅನಿಸುತ್ತೆ ಇದು ವಾವ್ ಎಷ್ಟೊಂದು ಸಖತ್ತಾಗಿ ಬಂದಿದೆ ರೆಸಿಪಿ ಅಂತ ಹೇಳಿಬಿಟ್ಟು. ಹಾಗೆಯೇ ನನಗೆ ಇದು ತುಂಬಾ ಇಷ್ಟ. ನನಗೆ ಮಳಿ ಪದಾರ್ಥ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಸೀಸನೇಬಲಲ್ಲಿ ಸಿಗುವಂತಹ ಕಾಡು ಮಾವಿನ ಹಣ್ಣು ಹಾಕಿ ಮಾಡುವಂತಹ ಈ ಮಳಿ ಗಸಿ ಅಂದರೆ ತುಂಬಾ ಇಷ್ಟ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ನನಗೆ ಯಾವಾಗಲೂ ಸಿಗಲ್ಲ ಇದು. ಹಾಗಾಗಿ ನಾನು ಊರಿಗೆ ಹೋದಾಗ ಅಮ್ಮನ ಹತ್ರ ಹೇಳಿಸಿ ಮಾಡಿಸ್ಕೊಂಡಿರುವಂಥದ್ದು. ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಇದು ಚೆನ್ನಾಗಿ ಕುದಿಬೇಕು ನೋಡಿ ಫ್ರೆಂಡ್ಸ್. ಇದು ಇವಾಗ ಚೆನ್ನಾಗಿ ಕುದ್ದಾದಮೇಲೆ ನೋಡಿ ಈ ಒಂದು ಹದಕ್ಕೆ ಬಂದಿದೆ. ಇಷ್ಟು ಗಟ್ಟಿಯಾಗಿ ಬರುತ್ತೆ ಅದು. ನೋಡಿ ನೀರು ಅಂಶ ಎಲ್ಲ ಹೋಗಿದೆ. ಇವಾಗ ಸ್ವಲ್ಪ ಡ್ರೈ ಆಗಿ ಬಂದಿದೆ. ನಮಗೆ ಇಷ್ಟ ಆದರೆ ಸಾಕು, ಇದು ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಅರ್ಥ. ಹಾಗೆಯೇ ನನಗಂತೂ ಈ ಒಂದು ಮಳಿ ಪದಾರ್ಥ ಅನ್ನುವಂಥದ್ದು ಒಂದು ಫೇವ್ರೆಟ್ ಒಂದು ಐಟಮ್ ಅಂತಲೇ ಹೇಳ್ಬೋದು. ಹಾಗೆಯೇ ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ, ನೀವು ತಿಂದಿದ್ರೆ ನೋಡಿದರೆ ದಯವಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ನೋಡಿ, ನಮ್ಮ ಕುಂದಾಪುರ ಕಡೆ ನಾವು ಕೊಚ್ಚಲಕ್ಕಿ ಅನ್ನವನ್ನು ಮಾಡುವಂಥದ್ದು. ಈ ಕೊಚ್ಚಲಕ್ಕಿ ಅನ್ನಕ್ಕೆ ಈ ಮಳಿ ಹಾಗೆಯೇ ಕಾಡು ಮಾವಿನ ಹಣ್ಣು ಹಾಕಿರುವಂತಹ ಒಂದು ಮಳಿ ಗಸಿ ಏನು ಸಖತ್ತಾಗಿರುತ್ತೆ ಅಂದರೆ ಫ್ರೆಂಡ್ಸ್, ಬಿಸಿ ಬಿಸಿ ತಿಂತಾ ಇದ್ದರೆ ಆಹಾ ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಹೇಳ್ತಾರಲ್ಲ, ಆ ಥರ ಇರುತ್ತೆ. ಸೀಸನೇಬಲ್ ಆಗಿ ಸಿಗುವಂತಹ ಫುಡ್ಡನ್ನು ನಾವು ಯಾವತ್ತೂ ಮಿಸ್ ಮಾಡ್ಕೊಳ್ಬಾರ್ದು. ವರ್ಷಕ್ಕೆ ಒಂದು ಸಲ ತಿನ್ನುವಂಥದ್ದು, ಆರಾಮಾಗಿ ತಿನ್ನಬಹುದು, ಏನು ಪ್ರಾಬ್ಲಮ್ ಇಲ್ಲ. ಹಾಗೆಯೇ ನಾನಿಲ್ಲಿ ಕೊಚ್ಚಲಕ್ಕಿ ಅನ್ನವನ್ನು ತೊಗೊಂಡಿದ್ದೀನಿ, ಬಾಯ್ಲ್ಡ್ ರೈಸ್ ಏನು ಅಂತ ಹೇಳ್ತಾರೆ ಕೆಲವರು. ಹಾಗೆಯೇ ಅದ್ರ ಜೊತೆ ಈ ಮಳಿ ಗಸಿಯನ್ನು ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಅನ್ನದ ಜೊತೆ ನಾವು ಈ ಥರ ಚಿಪ್ಪಿಯಿಂದ ಈ ಥರ ತೊಗೊಂಡು ತಿನ್ನಬೇಕಾಗತ್ತೆ. ಚಿಪ್ಪಿ ವೇಸ್ಟ್ ಆಯಿತಾ, ಯಾವುದೇ ಕಾರಣಕ್ಕೂ ಯಾರು ಚಿಪ್ಪಿಯನ್ನು ತಿನ್ನಬೇಡಿ, ಅದು ಮತ್ತೆ ಬೇರೆ ಥರ ಪ್ರಾಬ್ಲಮ್ ಆಗ್ಬೋದು. ಈ ಥರ ಅದರಲ್ಲಿ ಒಳಗಡೆ ಇರುವಂತಹ ಮಸಲ್ಸ್ ಅಥವಾ ಅಡ ಏನಂತ ಹೇಳ್ತೀವಿ ನಾವು, ಅದನ್ನು ಮಾತ್ರ ತಿನ್ನಬೇಕು. ಹಾಗೆಯೇ ಚೆನ್ನಾಗಿ ಬೆಂದಿರುವಂತಹ ಈ ಕಾಡು ಮಾವಿನ ಹಣ್ಣು ಕೂಡ ಸಖತ್ ಟೇಸ್ಟಾಗಿರುತ್ತೆ. ಹುಳಿಯಾಗಿ ಸ್ವಲ್ಪ ಸ್ವೀಟಾಗಿ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಆ ಮಾವಿನ ಹಣ್ಣು ಪಲ್ಪ್ ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಒಂದೇ ಥರ ಫುಡ್ ಯಾವಾಗಲೂ ತಿಂದು ಬೇಜಾರಾದರೆ ದಯವಿಟ್ಟು ನೀವು ನಾನ್ ವೆಜ್ ತಿನ್ನೋರಾಗಿದ್ದರೆ ಖಂಡಿತವಾಗ್ಲೂ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಕುಂದಾಪುರ ಸ್ಟೈಲ್ನಲ್ಲಿ ಮರುವೈ ಅಥವಾ ಕುಂದಾಪುರ ಕನ್ನಡದಲ್ಲಿ ಮಳಿ ಅಂತ ಹೇಳ್ತೀವಿ ನಾವು. ಹಾಗೆಯೇ ತುಳುನಲ್ಲಿ ಮರುವೈ ಅಂತ ಹೇಳ್ತಾರೆ. ಹಾಗೆಯೇ ಕಾಡು ಮಾವಿನಕಾಯಿ ಸೀಸನ್ ಅಲ್ವಾ ಇವಾಗ, ಹಾಗಾಗಿ ಕಾಡು ಮಾವಿನಕಾಯಿ ಮರುವೈ ಹಾಕಿ ಒಂದು ಗಸಿಯನ್ನು ಮಾಡಿ ರೆಸಿಪಿಯನ್ನು ತೋರಿಸಿದ್ದೀನಿ. ಆಹಾ ಏನು ಸಖತ್ ಟೇಸ್ಟ್ ಅಂತ ಹೇಳಿದರೆ ಅದ್ರ ಬಗ್ಗೆ ಮಾತಾಡುವಾಗಲೇ ಬಾಯಲ್ಲಿ ನೀರು ಬರುತ್ತೆ. ನಿಮ್ಗೆಲ್ರಿಗೂ ಇವತ್ತು ನಾನೊಂದು ಮಾಡಿರುವಂತಹ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕುಂದಾಪುರ ಸ್ಟೈಲ್ ಮಳಿ ಗಸಿ ಸಖತ್ ಟೇಸ್ಟ್ ಆಗಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ನಾನ್ ವೆಜ್ ಪ್ರಿಯರ್ ಆಗಿದ್ದರೆ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ, ಇವತ್ತಿನ ಒಂದು ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಿಮ್ಮ ರೆಸಿಪಿ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ, ವಿಶೇಷವಾದ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ, ಥ್ಯಾಂಕ್ ಯು ಫಾರ್ ವಾಚಿಂಗ್.